ನವೀನ್ ನನಗೆ ಅಕೀರಾ ಸಿನಿಮಾ ಅಂತ ಒಂದು ಮಾಡಿದ್ವಿ. ಆ ಅಕೀರಾ ಸಿನಿಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು. ಇಂಜಿನಿಯರ್ ಮಾಡ್ತಾರೆ, ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾರೆ. ಸಿನಿಮಾ ಪ್ರೀತಿಯಿಂದ ಸಿನಿಮಾದವನು ಆಗಬೇಕು ಅಂಥೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ಕಾಗಿ ಸಿನಿಮಾ ಬಗ್ಗೆ ತಿಳ್ಕೊಂಡು ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಮತ್ತೆ ಇಲ್ಲ ನಮ್ಮ ಕನ್ನಡದಲ್ಲೇ ಕರ್ನಾಟಕಕ್ಕೆ ಬರಬೇಕು ನಾನು ಅಂತಲ್ಲ. ಅವ್ರಿಗೆ ಸಿನಿಮಾದ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥವ್ರು ಅವರು. ಆವಾಗ ಅಕೀರಾ ಮಾಡಾದ್ಮೇಲೆ ಮತ್ತೆ ಹಿಂಗೆ ಬಂದಾಗ ಆವಾಗ ಒಂದಷ್ಟು ಸಾಕಷ್ಟು ಮಾತಾಡಿದ್ವಿ. ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ತರ್ಬೋದಲ್ಲ, ಸುಮ್ಮನೆ ಆರೋಪ ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ ಅನ್ನೋದು ಸುಮ್ಮನೆ ಒಂದು ಆರೋಪ. ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ. ಯಾಕೆಂದರೆ 10 ಕಿಲೋಮೀಟ್ರ್ ನೀವು ಭಾಷೆ ಚೇಂಜ್ ಆಗುತ್ತೆ. ನಿಮಗೆ ಸಂಪಂಗಿ ರಾಮನಗರದಲ್ಲಿ ಒಂದು ಸ್ಲ್ಯಾಂಗ್ ಇದೆ, ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಿ ಅಲ್ಲೊಂದು ಸ್ಲ್ಯಾಂಗ್ ಇದೆ, ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ, ಒಂಟಿಕೊಪ್ಪದಲ್ಲಿ ಬೇರೆ ಇದೆ. ಹಾಗೆಲ್ಲ ಅದು 10 ಕಿಲೋಮೀಟ್ರಿಗೆ ಚೇಂಜ್ ಆಗುತ್ತೆ. ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ, ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ. ಈ ಥರದ್ದು ನಮಗೆ ಯಾಕೆಂದರೆ ನಾನು ಪಾಗೋಡ್ದವನಾದ್ದರಿಂದ ನನಗೆ ಇದು ನಮ್ಮ ಈ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನು ಇದು ಯಾರೂ ಬಳಸಿರಲಿಲ್ಲ. ನವೀನ್ ಹೇಳಿದ ತಕ್ಷಣ ನನಗೆ ಭಲೇ ಖುಷಿ ಆಯಿತು. ನನಗೆ ಹೂಕಂಡ್ರೆ ಮಾಡಬೇಕು, ನಮ್ಮದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು. ನೀನು ಭಲೇ ಬರ್ತಿದ್ಯಪ್ಪೋ, ಅದನ್ನು ಸ್ಕ್ರಿಪ್ಟ್ ಕೊಡು ಅಂತಂದೆ. ಹ್ಞೂ ಸರ್, ನಾನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತಂದರು. ಒಂದು ವಾರ ಆಯಿತು, ಒಂದು 10 ದಿವಸ ಆಯಿತು. ಸ್ಕ್ರಿಪ್ಟ್ ನವೀನ್ ಏನು ಸ್ಕ್ರಿಪ್ಟು ಅಂತ. ಸರ್ ನಾನು ಇವನಿಗೆ ಟೈಪ್ ಮಾಡೋಂಗೆ ಕೊಟ್ಟೆ ಸರ್, ನನಗೆ ಮಾಡೋಕ್ಕೆ ಬರೋಲ್ಲ ಸರ್, ಈ ಅಮ್ಮನ ನಾನು ಹೆಂಗೆ ಸರ್ ಮಾಡಲಿ, ಮಾಡೋಕ್ಕಾಗಲ್ಲ ಅಂತಂದರು. ಮತ್ತು ಏನು ಮಾಡೋದು ಅಂತಂದೆ. ಅದನ್ನೇ ಕೊಡ್ತೀನಿ ಸರ್, ಅದನ್ನೇ ನೀವು ಓದ್ಕೊಳ್ಳಿ, ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು. ನಾನು ಅದನ್ನು ಓದ್ಕೊಂಡೆ. ನಾನು ಹೇಳಿದೆ ನಮ್ಮ ತಾಯಿಗೂ ಅವನಿಗೆ ಮಾಡೋಕ್ಕೆ ಬರಲ್ಲ, ಇವನ ಕ್ವಾಪಗಳ ಈ ಅಮ್ಮನ ಕ್ವಾಪಗಳ ಸೆಪ್ಲ ತೀಸ್ಕೊಂಡು ಇದೇನೆ ಅಮ್ಮ ಇವೆಲ್ಲ ಇದಾನೆ ಅಮ್ಮ ಇವೆಲ್ಲ ಎಲ್ಲಿ ಬರೀತಾರೆ ಅವರು. ತೊಡ ರಾಶಿ ಅಲ್ಲ ಇಡಿಯಪ್ಪ ಅಂದ್ಬಿಟ್ಟು ಪ್ಯೂರ್ಗೆ ಕನ್ನಡ ಅಂತ ಮಾತಾಡ್ತೀನಿ ನಾನು. ಪ್ಯೂರ್ ಕನ್ನಡ ಇದೆ, ಇವೆಲ್ಲ ಯಾರು ಮಾತಾಡ್ತಾರೆ, ಆಗಲ್ಲ ಬಿಡು ಅಂಥೇಳಿ ನಾನು ಅದನ್ನು ನನಗೆ ಅದು ಓದ್ತಾನೇ ಭಾಳ ಖುಷಿ. ಯಾಕಂದರೆ ಅಲ್ಲಿ ಯಾಕೆ ಒಂದು ಭಾಷೆ ಅದು ಗೊತ್ತಿರಬೇಕು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋದೊಂದು. ಎಲ್ಲ ಪಾತ್ರಗಳು ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದಲ್ಲಿ ಅದು ಪ್ರತಿಮೆ, ಅದು ನನ್ನ ಸ್ಟ್ಯಾಚ್ಯೂ ಇದ್ದಂಗೆ ಇರುತ್ತೆ ಪಕ್ಕದಲ್ಲಿ, ಅದು ಶಂಕರನ ಪಾತ್ರ ಅದು ಅದನ್ನು ಹೀಗೆ ಕಥೆಗಳೆಲ್ಲ ಪಾತ್ರಗಳನ್ನು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು. ಅವ್ರ ಅಕಾಡೆಮಿಕ್ಕಾಗಿ ಎಲ್ಲ ಸಿನಿಮಾದ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಸೆಟಪ್ ಕಮರ್ಷಿಯಲ್ ತುಂಬ ಕಮರ್ಷಿಯಲಾಗೆ ಮಾಡಿದ್ದಾರೆ. ಇದನ್ನು ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ. ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು, ಇವ್ರದ್ದಾಗ್ಬೋದು, ಶಂಕರಂದಾಗ್ಬೋದು, ಮಂಜುದಾಗ್ಬೋದು, ಎಲ್ಲ ಪಾತ್ರಗಳು. ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಹೀರೋ ಇದರಲ್ಲಿ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್. ಇದಕ್ಕೆ ಅವ್ರನ್ನ ಕರೆಸ್ಬೇಕು ಅಂತಲೇ ಇಷ್ಟೆಲ್ಲ ಕತೆ ಆಗೋದು. ಈ ಥರದ್ದು ಇದು ನನಗೆ ನವೀನ್ ಮಾಡ್ತೀವಿ ಅಂತ ನಂಗೆ ಭಾಳ ಖುಷಿ ಆಯಿತು. ಅವ್ರು ಹೇಳ್ದಂಗೆ ನಾನೇನು ಯಾವ ಥರದ್ದೇನೋ ಸಹಾಯ ಮಾಡೋಣ, ಎಲ್ಲ ನನಗೇನು ಬೇಕು ಪೂರ್ತಿ ನನಗೆ ಇದು ಮಾಡಿದ್ದಾರೆ. ನನಗೆ ಈ ಥರದ್ದು. ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾ ಇರ್ತೀನಿ. ನನಗೆ ಇಲ್ಲಿನ ಕಥೆಗಳಿಗೆ ಸಂಬಂಧಪಟ್ಟಂಗೆ, ಅದು ಯಾವುದು ಇತ್ತೀಚೆಗೆ ಬಂದು ಟಗರ್ಪಲ್ಯ ಆಗ್ಬೋದು, ಶಾಕಾಹಾರಿ ಆಗ್ಬೋದು, ಮುಂದೆ ಬರೋ ಅಜ್ಞಾತವಾಸಿ ಆಗ್ಬೋದು, ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ. ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ, ನಮ್ಮ ಗರ್ಭಗುಡಿದಾಗುತ್ತಾ, ನಮ್ಮ ಮನೆ ಅಂಗಳದ್ದಾಗುತ್ತಾ, ಅಂದರೆ ನನ್ನ ಕರ್ನಾಟಕದ್ದು ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇದೆಲ್ಲೋ ನನಗೆ ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರಮಿಸ್ಕೊಂಡು ಅದೊಂದು ತುಂಬ ಸಲೀಸು. ನಮ್ಮದು ಪಾಗೋಡದಲ್ಲಿ 3 ನಿಂತಿದ್ರೆ ಅಪ್ಪ ಯಾರ ಕೂಕಳ ಮೀಕೇಮ್ ಊಟದ ಶೈಶವ ಮಾಕೇಮ್ ಬೇಕ್ಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದ್ಬಿಡ್ತದೆ ನಮ್ಗೆ. ಹಂಗೆ ಬೇಕ್ಲೇದು ಅವ್ರು ಯಾರು ತೆಲುಗರು ಕೇಳ್ಕೊಂಡ್ರೆ ಇದು ಯಾವುದ್ರ ಬೇಕ್ಲೇದು ಇದು ಅಂತ. ಹ್ಞೂ ಬೇಕು ಲೇದು ಅಂತ ಊಟದ ಸೈಂಡ್ ಆ ದುಡ್ಡು ಬಿರ್ರಂಪಾಯಿ ಸರ್ರನ್ರ ಹಿಂಗೆ ಬಿರ್ರಂಪಾಯಿ ಸರ್ರನ್ರ ಅಂತ. ಇದನ್ನು ನಮ್ಮ ತಾಯಿಗೂ ತೆಲುಗರಿಗೆ ಅರ್ಥ ಆಗಲ್ಲ. ಇದೇನು ಬಿರ್ನ ಏನು ಹೋಗೋದು, ಸರ್ರನ್ ಬರೋದು ಅಂತ ಎಲ್ಲ ಕನ್ನಡ ಪದಗಳದು. ಈ ಥರದ್ದು ಇವರೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಆಗ್ಬಿಡ್ತು. ಇದನ್ನು ಚಿಕ್ಕಂದಿನ ಕೇಳಿದ್ದೆ, ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪ ಕೊಡ್ತಾರೆ, ಇದನ್ನು ಮಾಡ್ತಾರೆ, ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದೆಲ್ಲ ಒಂದು ಒಳತೋಟಿ, ಒಂದು ಒಳ ಆಸೆ ನಮಗೆ. ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆಗೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ. ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಂದರೆ
ಈ ನಮಗೆ ದೇವನಹಳ್ಳಿ, ಚಿಂತಾಮಣಿ, ಶಿಡ್ಲಘಟ್ಟ, ಆನೆಕಲ್ಲು ಹಿಂಗೆ ಮ್ಯಾಲ್ಕ್ ಬಿದಿರು ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ, ಯಾಕೆ ನೋಡಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ, ಆನೇಕಲ್ ಸೈಡೆ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾಡೋದು ಅಂದ್ಕೊಂಡು ರೆಡಿ ಆದ್ವಿ. ಅವ್ರು ಪಾಪ ಲೊಕೇಶನ್ನು ನೋಡ್ಕೊಂಬಂದರು. ನೋಡ್ಕೊಂಬಂದ್ಬಿಟ್ಟು ನವೀನ್ ಏನಾಯಿತು ಸರ್, ನಮಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್, ಬೆಟ್ಟಗಳು ಬಂಡೆಗಳು, ಈ ಬೆಟ್ಟಗಳು ಬಂಡೆಗಳಿಗೆ ನಿಂತ್ಕೊಂಡ್ರೆ ಕುಂಡಿಗಳಿಗೆ ನೀರು ಬರ್ತಾವೆ ಸರ್ ಅಂದ. ಅದೇನಂತೆ ಅಂದೆ ಸರ್, ಸೆಕೆ 40-45 ಆ ಬಂಡೆ ಕಾವು ಡ್ರೈ ಲ್ಯಾಂಡು. ಪಾಪ ನಮಗೆ ತೋರಿಸ್ತಾನೆ ಹಂಗೆ ಅಂದ ಸರ್ ಅವ್ನು. ಸರ್ ಬೆಟ್ಟಗಳು ಬಂಡೆಗಳು ಸರ್, ಕುಂಡಿಗಳಿಗೆ ನೀರು ಬರ್ತಾವೆ ಸರ್, ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡೋಕ್ಕೆ ನೀವು ಶೂಟಿಂಗ್ಗಳು, ಆಮೇಲಿಂದ ಹಂಗೆ ಅಂತಂದ. ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ವು ಸರ್, ಪ್ರೇಮ್ನು, ಆಮೇಲೆ ಮಾಲಾಶ್ರೀ, ಅವಮ್ಮಗಳೆಲ್ಲ ಬಂದು ಅವ್ರ ಅಮ್ಮಂದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ, ಕಷ್ಟ ಸರ್ ಇಲ್ಲಿ ಅಂತ. ಅವರು ಹಿಂಗೆ ಎತ್ತದಂತೆ ಶೂಟಿಂಗು. ಅಮ್ಮನು ಆ ಮಾಲಾಶ್ರೀ ಅಮ್ಮನು ಬಂದಿದ್ದರು. ಆ ಅಮ್ಮಂದು ಇಲ್ಲಿ ಗಂಟ ಮಾಲಾಶ್ರೀ ಅಮ್ಮಂದು ಎತ್ತಿದ್ರು. ಆ ಅಮ್ಮಂದು ಒಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತೆ, ಆ ಅಮ್ಮಂದು ಎತ್ತಾರಂತೆ. ಎಲ್ಲ ನೀವು ಗಂಡಸರುಗಳು ನಿಮ್ಮದು ಎತ್ತಾರಪ್ಪ ಅಂತಂದರು. ಹ್ಞೂನಪ್ಪ ನಮ್ಮದು ಎತ್ತಾರೆ, ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಅವ್ರಿಗೆ. ಹ್ಞೂನಪ್ಪ ಎತ್ತಾರೆ ಅಂತಂದೆ. ಆವಾಗ ನವೀನ್ ಬೇಡ, ಬಂಡೆಗಳು ಬೆಟ್ಟಗಳು ಮಧ್ಯಾಹ್ನ ಕುಂಡಿಗಳನ್ನ ಇಸ್ಕೊಳ್ಳೋದು ಬೇಡ ಪೋ ಅಂದ್ಬಿಟ್ಟು ಇಲ್ಲೇನ ಮಾಡಿ ಅಂತ. ಮತ್ತದು ನಮಗೆ ಹತ್ರದಾಗೇ ಒಂದು ಅಂದರೆ ಪಾಪ ಅವರು ಆ ಲೊಕೇಶನ್ಗೇನೋ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮಗೆ, ತುಂಬ ಒಳ್ಳೆ ಮನೆಗಳು ಸಿಕ್ತು. ಅಂದರೆ ನಿಮಗೆ ಇವನ್ನು ಅವ್ರಿಗೆ ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮಗೆ ಚೆನ್ನಾಗೆ ಎಲ್ಲ ಸಿಗೋವಂಥದ್ದು ಎಲ್ಲ. ನನಗೆ ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅನ್ನೊಂದು ಖುಷಿ ಆಗುತ್ತಲ್ಲ. ಅಂದರೆ ಈಗ ಸಾಕಷ್ಟು ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಿದ್ದಾರೆ, ನಮ್ಮ ಕನ್ನಡಿಗರು ಮೆಚ್ಕೋತಿದ್ದಾರೆ. ಸಂಪತ್ತಾಗ್ಬೋದು, ಮಂಜು, ಉಗ್ರ ಮಂಜು, ಭಯಂಕರ ಮಂಜು, ಅವನು ಅಯ್ಯೋ ಅವನ ಪಕ್ಕ ಆನೆಕಲ್ಲವನೇ. ಇವನ ಅಮ್ಮನ ನಿನಕ ನನಕ ಅಂತ ಅವ್ನು ಫೋನ್ ಎತ್ಕೊಂಡು ಹಂಗೆ ಮಾತಾಡ್ಬಿಡ್ತಾನೆ. ನಿನ್ನ ಅಮ್ಮನ ನಿನಕ ನನಕ ಅಮ್ಮ ಬೇಟಾಯಿ ಅಂತಾನೆ ಅವನು. ಆನೆಕಲ್ ಮಂಜು ಬಲಿ ಇರ್ತದೆ, ಈ ಅಪ್ಪನ ಹಂಗೆ ಮಾತಾಡೋದು. ಹಿಂಗೆ ಬಂದ ಹೊಸ್ತಾನುಂಡು ಒಂದು ಪಕ್ಕ ಹೋಗ್ತಾನೆ ಹಿಂಗೆ ಹೋಗಿ ಹೇಳೋ ಅಂತ ಎಲ್ಲ ಮಾತಾಡಿ ಬೈದ್ಬಿಟ್ಟು ನಾನು ಕೇಳಿಸ್ಕೊಂಡಿದ್ದೆ ಬಾಬಾ ಅಂತ. ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ. ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಯಾಕಂದರೆ ಈ ಥರದೊಂದು ಪ್ರಾಂತೀಯವಾದ ಭಾಷೆನ ನಮ್ಮೊಂದು ಸಿನಿಮಾ ಮಾಡಿ ಅದಕ್ಕೆ 3ನೇ ಕೃಷ್ಣಪ್ಪ ಮಾಮ ನಿನಗೆ 4ನೇ ಕೃಷ್ಣಪ್ಪ ನೋಡೋರು ನಿನ್ನ, ಆಮೇಲೆ ನಿನ್ನ ತೀರ್ಮಾನಗಳೆಲ್ಲ ಆಮೇಲೆ ಮಾತಾಡೋಣ ಹೋಗಿ 3ನೇ ಕೃಷ್ಣಪ್ಪ ಅಂತ ಒಂದು ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಕೊಳ್ಳಿ ಅಂತ. ನಿಜವಾಗ್ಲೂ ಯಾಕೆಂದರೆ ನೀವು ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ. ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು, ಯಾವುದು ಶಾಕಾರಿ ಆಗ್ಬೋದು, ಟಗರುಪಲ್ಯ ಆಗ್ಬೋದು, ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರಾ. ನಾನು ಅಷ್ಟೇ ಅಂತಲ್ಲ, ಬೇರೆ ಥರದ ಬ್ಲಿಂಕ್ ಆಗ್ಬೋದು, ಬೇರೆ ಹೊಸ ಸಿನಿಮಾಗಳು ಅದಕ್ಕೆಲ್ಲ ನೀವು ಮಾಡಿದ್ದು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ತುಂಬ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ, ಅದು ನಮಗೆಲ್ಲರಿಗೂ ಖುಷಿ. ಮತ್ತೊಂದು ನಮ್ಗೆ ಅದೇ ಒಂದು ನಂಬಿಕೆ. ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗಿನ ಯೂಟ್ಯೂಬು ಅವ್ರೂ ಹ್ಞೂನಪ್ಪ ನೀವು ಬಲೆ ಇದ್ದೀರಪ್ಪ ಯೂಟ್ಯೂಬ್ಗಳವರು ನೀವು. ನಮ್ಮ ತಾಯಿಗೂ ನಿಮ್ಮದೇ ಬೇರೆ ಸ್ಟ್ರಾಂಗ್, ನಿಮ್ಮದು ಮುಂದಕ್ಕೆಲ್ಲ ನಿಮ್ಮದೇನಪ್ಪ ಯೂಟ್ಯೂಬ್ದು. ಈ ಥರದ್ದು ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮಗದು ನಿಜವಾಗ್ಲೂ ಇದಾಗುತ್ತೆ. ಅದು ಆಗಬೇಕು ಅಂತಂದರೆ ಅದೇನಿಲ್ಲ, ನಿಮ್ಮ ಒಳಗೆ ನಿಮಗೆ ಅದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು, ಇದೇನೊಂದು ಪ್ರಯತ್ನ ಅಂತ ಕಾಣಬೇಕು, ನಮ್ಮ ಶ್ರಮ ಕಾಣಬೇಕು, ಒಂದು ಟೀಮ್ದು. ಅದು ಕಾಣಿಸಿದ್ರೆ ನಮಗೊಂದು ರೀತಿ ನಮಗಿದು ಹಂಗೆ ಏನೇನೋ ಆಗಿ ನಮ್ಮ ಎಟ್ಲ ಏಮೊಚ್ಚರ ಜನಲು ಅಂಥದ್ದೇನು ಬೇಡ ನಮಗೆ. ಜನ ಆಗೋಸ್ತೆ ನಿಜಂಗ ಸೂಸ್ತೆ ಬೊಲೆ ಉಂಟಿದೆ. ಪ್ಯೂರ್ ಕನ್ನಡದಲ್ಲೇ ಮಾತಾಡಿದ್ದೀನಪ್ಪ. ಇವಾಗ ನಮಗೆ ಡೈಲಾಗ್ಗಳು ನೀನು ಹೇಳ್ಕೊಡ್ಬೇಕಮ್ಮ. ನಾವು ಗಂಡಸರು ಏನು ಮಾತಾಡೋಣ, ಗಂಡಸರು ಏನು ಮಾತಾಡೋಣಪ್ಪ. ನಮ್ಮ ಪಕ್ಕದಾಗ ಹೆಂಗಸಗಳು ನಿಂತ್ಕೊಂಡ್ರೆ ಹೆಂಗಸಗಳು ಬೇಡ, ಹೆಣ್ಮಕ್ಳುಗಳು ನಿಂತ್ಕೊಂಡ್ರೆ ನಾವೇನು ಅಲ್ವೇನಪ್ಪ ಸಂಪತ್ತು. ಬಾಪ ನೀನು ಮೇಷ್ಟ್ರು ನೀನು ಹೇಳಪ್ಪ, ನೀನೇನ ಹೇಳು. ನಾನು ಏನಂತ ಹೇಳಿ. ಆ ಅಮ್ಮನೂ ನೋಡು ಸೀರೆಗಳು ಉಟ್ಕೊಂಡು ಚೆನ್ನಾಗಿ ಕಂದ ಕಾಣ್ತವ್ರೆ ಅವ್ರ ಅಮ್ಮ. ಅವು ಹೆಣ್ಮಕ್ಳ ಬಗ್ಗೆ ಏನು ಹೇಳಪ್ಪ. ಅಯ್ಯೋ ಬೋಲೆ ಎತ್ಬಿಟ್ರಪ್ಪ. ಇಲ್ಲ ಹೆಂಗೆ ಎತ್ತಿದ್ರು ಗೊತ್ತಾ, ನೀನು ಏನು ಅಂಜ್ಕೋಬೇಡ, ನಾಚ್ಕೋಬೇಡ. ನೀನು ಏನೇ ಇದ್ರು ಸರಿ ನೀನು ಮಾತಾಡು ನೀನು. ಯಾಕೆಂದ್ರೆ ನೋಡು ನಮ್ಮ ನವೀನಪ್ಪನು ಹಿಂಗೆ ಕತೆಗಳು ಮಾಡಿಬಿಟ್ಟು ನಮ್ಮಿಬ್ಬರದೇ ನೋಡು, ನನಗೊಂದು ಕೆಂಪಿಗೆ ಮಾಡೋನು, ನೀನು ಕೋತಿಗೆ ಮಾಡೋನು. ನಿನ್ನ ನೋಡು ನಾನು ಕೆಂಪು ಕೋತಿ ಮಾಡೋನು, ನೀನೊಂದು ಬೇರೆ ತರಿ ಮಾಡೋನಲ್ಲ. ಹಂಗೆ ಮಾಡಿಬಿಟ್ಟು ಆ ಬೆಟ್ಟಗಳಿಗೆ ಗುಡ್ಡುಗಳಿಗೆ ಕರ್ಕೊಂಡೋಗಿದ್ರೆ ನಾವೇನು ಸ್ಲಿಮ್ಗಳಾಗ್ತಿದ್ ಬಾಬು.
ಬೇಡ ಅಲ್ವೇ ಇಬ್ಬರು ಸೇರ್ಕೊಂಡು ಹೇಳ್ಬಿಡೋಣ 24ನೇ ತಾರೀಕು. ಹೌದು, ನೀವೆಲ್ಲ ನಿಮ್ಮ ಮನೆಗಳಾಗ ಹೋಗ್ಬಿಟ್ಟು ಎಲ್ಲರಿಗೂ ಈ ಕತೆಗಳು ಹೇಳ್ಬಿಟ್ಟು ಇದು ಹಿಂಗೈತೆ, ಹಿಂಗಿಲ್ಲ, ಹಂಗಾಯ್ತು, ಹಿಂಗೋಯ್ತು ಅಂತ ಹೇಳ್ಬಿಟ್ಟು ನೀವು ಒಬ್ಬರು ಬರೋದಕ್ಕಿಂತ ಇಬ್ಬರು ಬಂದರೆ ರೇಸು, ಇಬ್ಬರು ಬರೋದಕ್ಕಿಂತ ನನ್ನ ಮಕ್ಕಳೆಲ್ಲ ಬಂದರೆ ರೇಸು, ಹಂಗೆ ಮಾಡಿ ಸಿನಿಮಾಕ್ಕೆ ಜನಗಳು ಜಾಸ್ತಿ ಬಂದರೆ ಎಂತೋಡು ಬಲೆ ಉಂಟಂದೆ మీకు చేతులెత్తి ముక్తామా పో రండి. ಪ್ಯೂರ್ ಕನ್ನಡದ ಮಾತಾಡಿದ್ದೀವಿ, ಬೇಜಾರು ಮಾಡ್ಕೋಬೇಡಿ. ನೀನು ಹೇಳಪ್ಪೋ, ನೀನು ಕೃಷ್ಣ ಮೇಸ್ಟರ್ ಆಗ್ಬಿಟ್ಟು ನೀನು ನೋಡ ನಾನು ಪ್ರೆಸಿಡೆಂಟ್ ನಂತವೇ ಮಾತಾಡ್ತೀಯ, ನೀನು ಮಾತಾಡೋ. ನೀನು ಬೊಲೆ ಸಂದಾಗತ್ತೆ ಪಿಕ್ಚರು. ಪಿಕ್ಚರ್ಗಳು ನೋಡೋಕೆ ಬರಲಿಲ್ಲ ಅಂತಂದರೆ ಮನೆ ಅಮ್ಮ ಮಿಸ್ ಮಾಡ್ಕೋತೀರ ನೀವು ಅಷ್ಟೇ. ಆಮೇಲೆ ದಯಮಾಡಿ 24ನೇ ತಾರೀಕು ಈ ತಿಂಗಳು ಕರ್ನಾಟಕದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ. ಮಿಸ್ ಮಾಡಿಕೊಂಡ್ರೆ ಅದು ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.